ವಾಟ್ಸ್ಆಪ್ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಪ್ರತಿ ವಾರ ನಾನು ಏನಾದರೂ ಒಂದು ಹೊಸ ಅಪ್ಡೇಟ್ ಜೊತೆಗೆ ನಾನು ಬಂದೇ ಬರ್ತೀನಿ ಅಲ್ವಾ. ಸೊ ಈ ವಾರ ಕೂಡ ತುಂಬಾ ಟೆಕ್ ಟ್ರೆಂಡ್ಸ್ದು ತುಂಬಾ ಅಪ್ಡೇಟ್ಸ್ ಇದ್ದಾವೆ, ಎಲ್ಲನೂ ಹೇಳ್ತೀನಿ. ಬಟ್ ಏನು ಗೊತ್ತಾ, ಇನ್ಮೇಲೆ ಯಾರ್ಯಾರು ಫಾಸ್ಟ್ ಇಂಟರ್ನೆಟ್ ಯೂಸ್ ಮಾಡ್ತಾರೆ ಅವರೆಲ್ಲ ಜೇಬಿಗೆ ಕತ್ತಿ ಬೀಳುತ್ತೆ. ಜೊತೆಗೆ ಸ್ಯಾಮ್ಸಂಗ್ ಈಗ ನಂಬರ್ 1 ಕಂಪ್ನಿ ಅಲ್ಲ. ಇವೆಲ್ಲದ್ರ ಬಗ್ಗೆ ನಾನು ಹೇಳ್ತೀನಿ. ರೇಡಿಯೋ ಸಿಟಿ ಕನ್ನಡನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಸುದೀಶ್ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಸೊ ನಾನು ಆಗಲೇ ಹೇಳಿದಾಗೇ ಸುಮಾರು ಅಪ್ಡೇಟ್ಸ್ಗಳಿದ್ದಾವೆ. ಟಾಪ್ 5 ಅಪ್ಡೇಟ್ಸ್ಗಳನ್ನ ನೀವು ಆ್ಯಕ್ಚುಲಿ ಏನು ಗಮನ ಕೊಡಬೇಕು ಅಂತ ಹೇಳಿದ್ರೆ, ಫಾಸ್ಟ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ಜೇಬಿಗೆ ಅತಿ ಶೀಘ್ರದಲ್ಲೇ ಕತ್ರಿ ಬೀಳುತ್ತೆ. ಯಾಕಂತ ಹೇಳಿದ್ರೆ ಏರ್ಟೆಲ್ ಮತ್ತು ಜಿಯೋ ಕಡೆಯಿಂದ ಏನು 5G ಯೂಸ್ ಮಾಡ್ತಿದ್ದೀರಾ, ಇನ್ನು ಕೆಲವೇ ದಿನದಿಂದ ಅದನ್ನ ಸ್ಟಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಕಂಪ್ನಿಯವರು ಹೊಸ ಪ್ಲ್ಯಾನ್ಸನ್ನು ಕೊಡ್ತಿದ್ದಾರೆ. ಇಲ್ಲಿವರೆಗೂ ನೀವು ಫ್ರೀಯಾಗಿ ಯೂಸ್ ಮಾಡಿದರೆ ಇನ್ಮೇಲೆ ಅದಾಗೋದಿಲ್ಲ. ಸೊ ಯಾರ್ಯಾರು ಏರ್ಟೆಲ್ ಜಿಯೋದು 5G ಯೂಸ್ ಮಾಡ್ತಿದ್ದೀರಾ, ಮಿಡ್ ದಿಸ್ ಇಯರಲ್ಲಿ ನಿಮಗೆ ಅದು ಹೊಸ ಪ್ಲ್ಯಾನ್ ಜೊತೆಗೆ ಬರುತ್ತೆ. ಅದನ್ನು ನೀವು ಪೇ ಮಾಡಿ ಯೂಸ್ ಮಾಡಬೇಕಾಗಿ ಬರುತ್ತೆ. ಜೊತೆಗೆ ಒಂದು 10% ಹೈಕ್ ಆಗುತ್ತೆ ಅಂತ ಹೇಳಿದ್ದಾರೆ ಅದರಲ್ಲಿ. ಸೊ ನೋಡೋಣ ಯಾವ ರೀತಿ ಒಂದು 5G ಪ್ಲ್ಯಾನ್ಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದನ್ನೊಂದು ಹೊಸ ಟೆಕ್ನಾಲಜಿ ಏನಪ್ಪ ಅಂತ ಹೇಳಿದ್ರೆ D2M ಅಂತ ಹೇಳಿ, ಅಂದರೆ ಡೈರೆಕ್ಟ್ ಟು ಮೊಬೈಲ್ ಅಂತ ಹೇಳಿ. ನೀವು ಮಲ್ಟಿಮೀಡಿಯಾ ವಿಡಿಯೋ ಇಲ್ಲ ಆಡಿಯೋನ ನೀವು ಪ್ಲೇ ಮಾಡಬೇಕಾದ್ರೆ ಇನ್ಮೇಲೆ ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಯೂಶ್ವಲಿ ಏನಾಗುತ್ತೆ, ನೀವು ನೆಟ್ಫ್ಲಿಕ್ಸ್ ಇರ್ಬೋದು ಇಲ್ಲ ಏನಾದರೂ ಮೂವಿ ನೋಡಬೇಕಾದ್ರೆ ಇಂಟರ್ನೆಟ್ ಕನ್ಸ್ಯೂಮ್ ಆಗುತ್ತಲ್ವ, ಅದಿನ್ಮೇಲೆ ಅದರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ಪ್ರೊಸೆಸ್ ಮಾಡೋಕ್ಕೆ ಇನ್ನೂ ಹಾರ್ಡ್ವೇರ್ಗಳೆಲ್ಲ ವರ್ಕೌಟ್ ಮಾಡ್ತಿದ್ದಾರೆ. ಸೊ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ಇನ್ನೂ ಕಾದು ನೋಡಬೇಕಾಗಿ ಬರುತ್ತೆ. ಸೊ ಬಟ್ ಇದೊಂದು ಒಳ್ಳೆ ಟೆಕ್ನಾಲಜಿ, ಜಾಸ್ತಿ ಇಂಟರ್ನೆಟ್ ಕನ್ಸಂಪ್ಷನ್ ಆಗೋದಿಲ್ಲ ಈ ಥರ D2M ಟೆಕ್ನಾಲಜಿ ಬಂದರೆ. ರೀಸೆಂಟಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಲಾಂಚ್ ಆಗಿದೆ. AI ಫೀಚರ್ಸ್ ಜೊತೆಗೆ ಮಾರ್ಕೆಟಲ್ಲಿ ಎಲ್ಲ ಫೋನ್ಗಿಂತ ಅದೇ ಫುಲ್ ವೈರಲ್ ಆಗಿದೆ ಅಲ್ವಾ. ಆದರೆ ನಿಮಗೆ ಗೊತ್ತಾ, ಸ್ಯಾಮ್ಸಂಗ್ ಕಂಪ್ನಿ ಈಗ ನಂಬರ್ 2 ಪೊಸಿಷನ್ಗೆ ಹೋಗಿದೆ. ಫಸ್ಟ್ ಬಂದು ಆ್ಯಪಲ್. ಯಾಕೆಂದರೆ ಸುಮಾರು ದಿನಗಳಿಂದ, ಇಲ್ಲಾಂದರೆ ಐ ಥಿಂಕ್ ಲಾಸ್ಟ್ ಇಯರ್ ಕಂಪ್ಲೀಟಾಗಿ ಎಲ್ಲರೂ ಆ್ಯಪಲ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಆ್ಯಪಲ್ ಪ್ರಾಡಕ್ಟ್ಸ್ ಮೇ ಬಿ ಇಟ್ ಇಸ್ ಅನ್ ಎಕ್ಸ್ಪೆನ್ಸಿವ್ ಫೋನ್, ಬಟ್ ಆದರೂ ಕೂಡ ಎಲ್ರಿಗೂ ಆ್ಯಪಲ್ ಇಷ್ಟ. ಸೊ ಅದಕ್ಕೆ ಆ್ಯಪಲ್ ಸೇಲ್ಸ್ ಜಾಸ್ತಿ ಇನ್ಕ್ರೀಸ್ ಆಗಿರೋದ್ರಿಂದ ಸ್ಯಾಮ್ಸಂಗ್ ಈಗ ನಂಬರ್ 2 ಪೊಸಿಷನ್ಲಿದೆ. ಸೊ ನಂಬರ್ 1 ಪೊಸಿಷನ್ಲಿ ಆ್ಯಪಲ್ ಇದ್ದಾರೆ. ಆ್ಯಪಲ್ ಅಂತ ಹೇಳಿದ ತಕ್ಷಣವೇ ಆ್ಯಪಲ್ ಈ ಇಯರಲ್ಲಿ ಅವರ 16 ಸೀರೀಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಯು ನೋ ವಾಟ್, 6GB ಇಂದ ಅವರು 8GBಗೆ ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಬೇರೆ ಫೋನ್ಸಲ್ಲಿ ನಿಮಗೆ 8GB ರ್ಯಾಮ್ ನಿಮಗೆ ಸಿಗುತ್ತೆ, ಬಟ್ ಆ್ಯಪಲಲ್ಲಿ ಏನೋ ಟ್ರೈ ಮಾಡ್ತಿದ್ದಾರೆ. ಐ ಡೋಂಟ್ ನೋ, ಬಟ್ ಸ್ಟಿಲ್ ಪೀಪಲ್ ಲವ್ ಆ್ಯಪಲ್. ಯಾರ್ಯಾರು ಆ್ಯಪಲ್ ಯೂಸ್ ಮಾಡಿದ್ದಾರೆ ಅವ್ರಿಗೆಲ್ಲರೂ ಆ್ಯಪಲ್ ಖಂಡಿತ ಇಷ್ಟ ಆಗುತ್ತೆ. ಸೊ ಇದೊಂದು ಎಕ್ಸ್ಟ್ರಾ ಫೀಚರ್ಸ್ 16 ಸೀರೀಸ್ನ ಈ ವರ್ಷದಲ್ಲಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ದಿಸ್ ಅ ನ್ಯೂ ಅಪ್ಡೇಟ್. ಎಸ್, ಇಫ್ ಯು ಆರ್ ಅ ಟೂರಿಸ್ಟ್, ನಿಮಗೆಲ್ಲ ಕಡೆ ಓಡಾಡಬೇಕು ಅಂತ ಅನಿಸಿದ್ರೆ ನೋಡಿ, ಇನ್ಮೇಲೆ ನಿಮಗೆ ಗೂಗಲ್ ಪೇ ಒಂದಿದ್ರೆ ಸಾಕು. ಯಾಕೆ ಅಂತ ಹೇಳ್ತೀರಾ, ಈಗ ಗೂಗಲ್ ಡಿಜಿಟಲ್ ಸರ್ವಿಸ್ ಅವರು ಹೊಸದಾಗಿ ಟೈಪ್ ಆಗಿದ್ದಾರೆ, ಹೊಸದಾಗಿ ಮೆಮೊರಂಡಮ್ ಎಲ್ಲ ಸೈನ್ ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿದರೆ, ನೀವು ಇಂಟರ್ನ್ಯಾಷನಲ್ ನೀವು ಟ್ರಾವೆಲ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ಥರದ ಕರೆನ್ಸಿ ಆಗಿರಲಿ, ಕ್ಯಾಶ್ ಆಗಿರಲಿ, ಇಲ್ಲ ಒಂದು ಇಂಟರ್ನ್ಯಾಷನಲ್ ಕಾರ್ಡ್ಸ್ಗಳ ಅವಶ್ಯಕತೆ ಬರೋದಿಲ್ಲ. ಯಾಕಂತ ಹೇಳಿದರೆ ಇನ್ನು ಗೂಗಲ್ ಪೇನ ನೀವು ಬೇರೆ ಕಡೆ ಎಲ್ಲ ಯೂಸ್ ಮಾಡ್ಕೋಬೋದು. ಪೇಮೆಂಟ್ ಮಾಡೋದಕ್ಕೆಲ್ಲ ನಿಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಆಕ್ಸೆಸ್ ಸಿಕ್ಬಿಡುತ್ತೆ. ಹೌ ಕೂಲ್ ಇಟ್ ಇಸ್ ಅಲ್ಲ. ಸೊ ಇನ್ಮೇಲೆ ಗೂಗಲ್ ಪೇ ಅಂದರೆ G-ಪೇ ಇದ್ದರೆ ಸಾಕು, ನಿಮ್ಗೆ ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು, ಆರಾಮಾಗಿ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಮಾಡ್ಬೋದು. ಕೊನೆಯದಾಗಿ ವಾಟ್ಸಪ್ ತುಂಬ ಜನ ಯೂಸ್ ಮಾಡ್ತಿದ್ದೀರಾ ಅಲ್ವಾ. ಸೊ ರೀಸೆಂಟಾಗಿ ನೀವು ಚಾನಲ್ಸ್ಗಳನ್ನು ನೀವು ನೋಡಿರ್ತೀರ, ಸ್ಟೇಟಸ್ ಯೂಸ್ ಮಾಡ್ತಿದ್ದೀರಾ, ಸುಮಾರು ಫೀಚರ್ಸ್ಗಳೆಲ್ಲ ಇದಾವೆ. ನಂದು ಒಂದು ಹೊಸ ವೀಡಿಯೋ ನಾನು ಹಾಕಿದ್ದೆ ವಾಟ್ಸಪ್ ಫೀಚರ್ಸ್ ಬಗ್ಗೆ, ದಯವಿಟ್ಟು ಅದನ್ನ ಹೋಗಿ ಚೆಕ್ಔಟ್ ಮಾಡಿ. ಸೊ ಮಾರ್ಕ್ ಝಕರ್ಬರ್ಗ್ ಅವರು ಹೊಸದಾಗಿ ವಾಟ್ಸಪ್ ಫೀಚರ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಒಂದು ವಾಯ್ಸ್ ಅಪ್ಡೇಟ್, ಆ ಫೀಚರ್ನ ಯೂಸ್ ಮಾಡ್ಕೋಬೋದು. ಎರಡನೇದು ನಿಮ್ಮ ಸ್ಟೇಟಸ್ ಏನಿದೆ ಅದು ನೀವು ಶೇರ್ ಕೂಡ ಮಾಡ್ಬೋದು. ಮೂರನೇದು ಪೋಲ್. ಸೊ ಯು ಕ್ಯಾನ್ ಆಲ್ಸೋ ಯುಟಿಲೈಸ್ ದ ಫೀಚರ್ ಆಫ್ ಪೋಲ್. ಸೊ ಇವೆಲ್ಲವೂ ಒಂದು ಸಣ್ಣ ಸಣ್ಣ ಫೀಚರ್ಸ್ ವಾಟ್ಸಪ್ಪಲ್ಲಿ ಬರ್ತದೆ. ಇದೇ ರೀತಿ ನಾನು ಸುಮಾರು ವಿಷಯಗಳು ನಿಮಗೆ ಪ್ರತಿ ವಾರ ನಾನು ಕೊಡ್ತಾ ಹೋಗ್ತೀನಿ. ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್ ಆ್ಯಂಡ್ ದಿಸ್ ಇಸ್ ಸುದೀಶ್. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.